ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದ ಹಿನ್ನೆಲೆ ಬೆಂಗಳೂರು ಸೇರಿ ಬಹುತೇಕ ಜಿಲ್ಲೆಗಳಲ್ಲಿ ಶೀತಗಾಳಿ. ರಾಜ್ಯದ 7 ಜಿಲ್ಲೆಗಳಿಗೆ ಶೀತಗಾಳಿ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದ ಹಿನ್ನೆಲೆ ರಾಜಧಾನಿ ಬೆಂಗಳೂರು ಸೇರಿ ಕರ್ನಾಟಕದ ವಿವಿಧ ಜಿಲ್ಲೆಗಳಿಗೆ ಶೀತಗಾಳಿ. 7 ಜಿಲ್ಲೆಗಳಿಗೆ ಶೀತಗಾಳಿಯ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಕೆಲವು ಜಿಲ್ಲೆಗಳಿಗೆ ಇಂದು ಮತ್ತು ನಾಳೆ ಶೀತಗಾಳಿಯ ಅಲರ್ಟ್ ಇದೆ. ಬೆಂಗಳೂರು, ಮೈಸೂರು, ಮಂಡ್ಯ, ರಾಮನಗರ, ಚಾಮರಾಜನಗರ ಸೇರಿ ಹಲವೆಡೆ ತುಂತುರು ಮಳೆ. ಶೀತಗಾಳಿಯ ಅಲರ್ಟ್ ಇದು. ಬೆಂಗಳೂರು, ಮೈಸೂರು, ಮಂಡ್ಯ, ರಾಮನಗರ, ಚಾಮರಾಜನಗರ ಸೇರಿದಂತೆ ಹಲವೆಡೆ ತುಂತುರು ಮಳೆ. ವಾಯುಭಾರ ಕುಸಿತದ ಪರಿಣಾಮ ಇದೀಗ ಶೀತಗಾಳಿಯ ವಾತಾವರಣ ದುರ್ಬಲಗೊಂಡಿದೆ ಶನಿವಾರದ ವೇಳೆಗೆ. ಆದರೂ ಕೂಡ ಚಂಡಮಾರುತದ ಭೀತಿ ಸಹಜವಾಗಿದ್ದೇ ಇದೆ. ಮತ್ತೊಂದು ಕಡೆ ಕರ್ನಾಟಕದ ಅಕ್ಕಪಕ್ಕದ ರಾಜ್ಯಗಳಾದಂಥ ತಮಿಳುನಾಡು, ಆಂಧ್ರ ಪ್ರದೇಶ ಇಲ್ಲೆಲ್ಲ ಚಳಿಯ ವಾತಾವರಣ ಸಹಜವಾಗಿದ್ದೇ ಇದೆ. ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲೂ ಕೂಡ ಇದರ ಪರಿಣಾಮ ಇದೆ. 2 ದಿನಗಳಿಂದ ದಾವಣಗೆರೆ, ಹಾವೇರಿ, ಗದಗ, ಬಾಗಲಕೋಟೆ, ಬೀದರ್, ಕಲಬುರಗಿ ಹಾಗೂ ಬಿಜಾಪುರದಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಮತ್ತೊಂದು ಕಡೆ ಇವತ್ತು ಬೆಂಗಳೂರು ನಗರ, ಮೈಸೂರು, ಮಂಡ್ಯ, ಚಾಮರಾಜನಗರ ಹಾಗೂ ರಾಮನಗರ ಸೇರಿ ಹಲವೆಡೆ ತುಂತುರು ಮಳೆಯಾಗುವ ಸಾಧ್ಯತೆ ಇದೆ. ಇನ್ನುಳಿದಂತೆ ಜಿಲ್ಲೆಗಳಲ್ಲಿ ಶೀತಗಾಳಿ ಮುಂದುವರಿಕೆಯಾಗಿದೆ. ಹವಾಮಾನ ಇಲಾಖೆಯಿಂದ ಈಗ ಮಾಹಿತಿಯನ್ನು ಕೊಡಲಾಗಿದೆ. ನಿನ್ನೆ ತಮಿಳುನಾಡಿನ ಬೇರೆ ಬೇರೆ ಪ್ರದೇಶಗಳಲ್ಲಿ 1 ಸೆಂಟಿಮೀಟರ್ ಮಳೆಯಾಗಿದೆ. ಇತ್ತ ಶುಕ್ರವಾರವೂ ಕೂಡ ಬೆಂಗಳೂರಿನಲ್ಲಿ ಅಲ್ಪ ಸ್ವಲ್ಪ ಮಳೆಯಾಗಿದ್ದನ್ನು ನಾವು ನೋಡಿದ್ವಿ. ಬೇರೆ ಬೇರೆ ಪ್ರದೇಶಗಳಲ್ಲಿ ಮಳೆಯಾಗಿದೆ. ಮೋಡ ಕವಿದ ವಾತಾವರಣ, ಮಂಜುಗಟ್ಟಿದ ಮೋಡಗಳನ್ನು ನಾವು ಗಮನಿಸ್ತಾ ಇದ್ವಿ. ಮತ್ತೊಂದು ಕಡೆ ಇದೀಗ ಶೀತಗಾಳಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಫೋನ್ ಸಂಪರ್ಕದಲ್ಲಿ ಇದ್ದಾರೆ. ಮಂಜುನಾಥ್, ನಿನ್ನೆ ಕೂಡ ನಾವು ಮಾತನಾಡಿದ್ವಿ. ಇದೀಗ ಶೀತಗಾಳಿಯಂತೆ ಕರ್ನಾಟಕದ ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಿಗೆ ಶೀತಗಾಳಿ ಎನ್ನುವಂಥದ್ದು ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದ ಪರಿಣಾಮದಿಂದಾಗಿ ಈ ರೀತಿಯಾದಂತಹ ಒಂದು ಎಫೆಕ್ಟ್ ಬೆಂಗಳೂರು ಸೇರಿದಂತೆ ಬೆಂಗಳೂರು ಸುತ್ತಮುತ್ತಲಿರುವಂತಹ ಬಹುತೇಕ ಜಿಲ್ಲೆಗಳಿಗೆ ಈ ರೀತಿಯಾದಂತಹ ಒಂದು ಎಫೆಕ್ಟ್ ಕಾಡ್ತಾ ಇದೆ. ಈ ಶೀತಗಾಳಿಯಿಂದಾಗಿ ಮಕ್ಕಳಿಗೆ ಜೊತೆಗೆ ವಯಸ್ಸಾದಂತಹ ವೃದ್ಧರಿಗೆ ಸಮಸ್ಯೆ ಆಗತ್ತೆ. ಶೀತ, ನೆಗಡಿ ಸೇರಿದಂತೆ ಜ್ವರ ಸಾಕಷ್ಟು ರೀತಿಯಲ್ಲಿ ಕಾಡತ್ತೆ ಎನ್ನುವಂತ ನಿಟ್ಟಿನಲ್ಲಿ ಎಚ್ಚರಿಕೆ ಕೊಡುವಂತ ಕೆಲಸ ವೈದ್ಯರು ಕೂಡ ಮಾಡಿದ್ರು. ಅದೇ ರೀತಿಯಾದಂತಹ ಎಫೆಕ್ಟ್ ಕಳೆದ 2-3 ದಿನಗಳಿಂದ ಮುಂದುವರೆದ ಭಾಗವಾಗಿ ಆಗ್ತಾ ಇದೆ. ಇವತ್ತು ಸೇರಿದಂತೆ ನಾಳೆ, ಇವತ್ತು ಬೆಂಗಳೂರಿನಲ್ಲಿ ಸಂಜೆ ಅಥವಾ ಮಧ್ಯಾಹ್ನದ ಬಳಿಕ ತುಂತುರು ಮಳೆ ಆಗುವಂತ ಸಾಧ್ಯತೆ ಇದೆ. ಅಂದ್ರೆ ಬೆಳಗ್ಗೆಯಿಂದಲೇ ಕೂಡ ಈ ಒಂದು ರೀತಿ ಮೋಡ ಕವಿದ ವಾತಾವರಣ ಸೃಷ್ಟಿಯಾಗಿದ್ದು ಈಗ ಕೊಂಚ ಸೂರ್ಯನ ಪ್ರತ್ಯಕ್ಷ ದರ್ಶನ ಆಗುವಂತ ಕೆಲಸ ಆಗ್ತಾ ಇದೆ. ಅದನ್ನ ಹೊರತುಪಡಿಸಿದ್ರೆ ಈಗ ಬೆಂಗಳೂರಿನಲ್ಲಿ ಸದ್ಯಕ್ಕೆ ನಾರ್ಮಲ್ ಪರಿಸ್ಥಿತಿಗೆ ನಿರ್ಮಾಣ ಆಗ್ತಾ ಇರುವಂತದ್ದು ಒಂದ್ ಕಡೆ ಆದ್ರೆ, ಇದೇ ರೀತಿಯಾದಂತ ಅಂದ್ರೆ ನಿನ್ನೆ ಮೊನ್ನೆ ಇದ್ದಂತಹ ವಾತಾವರಣ ಇನ್ನು 2 ದಿನ ಇರುವಂತ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿಯನ್ನು ಈಗಾಗಲೇ ಹವಾಮಾನ ಇಲಾಖೆ ಅಧಿಕಾರಿಗಳು ಕೂಡ ಮಾಹಿತಿಯ ರೂಪದಲ್ಲಿ ಕೊಟ್ಟಿರುವಂತದ್ದು. ಹೀಗಾಗಿ ಜನ ಸ್ವೆಟರ್ಗಳ ಮೂಲಕವಾಗಿ ಸೇರಿದಂತೆ ಚಳಿಯನ್ನ ನೀವು ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕಂತಂದ್ರೆ ತೀವ್ರವಾದಂತಹ ಚಳಿಯನ್ನ ಕಾಡ್ತಾ ಇದೆಯೋ, ಶೀತಗಾಳಿಯಿಂದ ತಪ್ಪಿಸ್ಕೊಳ್ಬೇಕಾದ್ರೆ ಸ್ವೆಟರ್ಗಳ ಮೊರೆ ಹೋಗಿ ಮನೆಯಲ್ಲೇ ಬೆಚ್ಚಗೆ ಇರುವಂತದ್ದು ಬೆಟರ್ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಮಕ್ಕಳನ್ನ ಸೇರಿದಂತೆ ವೃದ್ಧರಿಗೆ ಒಂದು ರೀತಿಯಂತ ಅದನ್ನ ಹೊರತುಪಡಿಸಿದ್ರೆ ಬೆಂಗಳೂರು ಹೊರಭಾಗದಲ್ಲಿ ಬೆಂಗಳೂರು ಗ್ರಾಮಾಂತರ ಆಗ್ಬೋದು, ಕೋಲಾರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ಹಾಸನ ಈ ರೀತಿಯಂತ ಜಿಲ್ಲೆಗಳಿಗೂ ಕೂಡ ಇದೇ ರೀತಿಯಾದ ಒಂದು ಸಮಸ್ಯೆ ಕಾಡುತ್ತೆ. ಅಂದ್ರೆ ಶೀತಗಾಳಿ ಕಾಡ್ತಿರುವಂತ ಕಾರಣದಿಂದಾಗಿ 2-3 ದಿನಗಳ ಕಾಲ ಜನ ಒಂದ್ ರೀತಿಯಾದಂತ ಒಂದು ಎಚ್ಚರಿಕೆಯನ್ನು ವಹಿಸುವಂತದ್ದು ಬೆಟರ್ ಎನ್ನುವಂತ ಸಂದೇಶವನ್ನು ಈಗಾಗಲೇ ಕೊಟ್ಟುವಂತದ್ದು. ಪ್ರವೀಣ್, ಮಂಜುನಾಥ್, ಆರೋಗ್ಯದ ದೃಷ್ಟಿಯಿಂದ ಏನ್ ಸುತ್ತೋಲೆ ಏನಾದ್ರೂ ಇದೆಯಾ? ಏನೋ ಹೊಸ ವೈರಸ್ ಎಲ್ಲ ಬರುತ್ತೆ ಅಂತೆಲ್ಲ ಮಾತನಾಡ್ತಾ ಇದ್ರು. ಖಂಡಿತವಾಗೂ ವೈರಸ್ ಎನ್ನುವಂತ ನಿಟ್ಟಿನಲ್ಲಿ ನೋಡೋದಾದ್ರೆ ಅಂದ್ರೆ ಈಗೇನು ಕಾಡ್ತಾ ಇದೆಯಾ ಮಕ್ಕಳಿಗೆ ಸೇರಿದಂತೆ ವೃದ್ಧರಿಗೆ ಆರೋಗ್ಯ ವಿಚಾರದಲ್ಲಿ ದುಷ್ಪರಿಣಾಮ ಅನ್ನೋದಕ್ಕಿಂತಲೂ ಎಚ್ಚರಿಕೆಯಿಂದ ಇದ್ರೆ ಈ ವೈರಸ್ ನಿಂದ ದೂರ ಇರಬಹುದು. ಯಾಕಂದ್ರೆ ತುಂಬಾ ಕಾಡ್ತಿರ್ತಕ್ಕಂತ ಶೀತಗಳೇ ಮನೆಯಿಂದ ಯಾರಾದ್ರೂ ಹೊರಗಡೆ ಹೋಗುವಂತ ಸಂದರ್ಭದಲ್ಲಿ ಇದು ಮಳೆಗಾಲವೋ ಅಥವಾ ಬೇಸಿಗೆಗಾಲವೋ ಅಥವಾ ಜನವರಿಯಿಂದ ಆರಂಭ ಆಗುವಂತ ಒಂದು ರೀತಿಯಂತ ಬಿಸಿಲಿನ ವಾತಾವರಣ ಎಲ್ಲಿ ಎನ್ನುವಂತ ನಿಟ್ಟಿನಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇದೆ. ಹೀಗಾಗಿ ಜನ ಈ ರೀತಿಯಾದಂತ ಒಂದು ವಾತಾವರಣ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಆಗಿದೆಯಲ್ಲ, ಅದು ತಮಿಳುನಾಡು ಭಾಗದಿಂದ ಬರುವಂತ ಕಾರಣದಿಂದಾಗಿ ನಮ್ಮ ನಿಯರೆಸ್ಟ್ ಬೆಂಗಳೂರು ಇದೆ ಅಂದ್ರೆ 300-350 ಕಿಲೋಮೀಟರ್ ಆಸ್ಪಾಸ್ನಲ್ಲೇ ಇರುವಂತ ಕಾರಣದಿಂದಾಗಿ ಈ ಒಂದು ಎಫೆಕ್ಟ್ ಬೆಂಗಳೂರು ಜನರಿಗೂ ಕೂಡ ಹೆಚ್ಚಾಗಿ ಕಾಡುತ್ತೆ. ಹೀಗಾಗಿ ವೈರಸ್ ಈ ಚಳಿ ಸೇರಿದಂತೆ ಶೀತ, ಕೆಮ್ಮು, ತೀವ್ರವಾದಂತಹ ಕಫ
ಎನ್ನುವಂತ ನಿಟ್ಟಿನಲ್ಲಿ ಜನರಿಗೆ ಕಾಡ್ತಿರ್ತಕ್ಕಂಥ ಈ ಒಂದು ಸಮಸ್ಯೆ ದೂರ ಇರಬೇಕು ಅಂತಂದ್ರೆ ಶೀತಗಾಳಿಯಿಂದ ದೂರ ಇರುವಂತದ್ದು, ಮನೆಯಿಂದ ಬೆಚ್ಚಗೆ ಅಂದ್ರೆ ಮನೆ ಒಳಗಡೆ ಬೆಚ್ಚಗೆ ಇರುವಂತದ್ದು ಕೂಡ ಬೆಟರ್ ಎನ್ನುವಂತ ನಿಟ್ಟಿನಲ್ಲಿ ಕೂಡ ಸಂದೇಶ. ಹೀಗಾಗಿ ವೈರಸ್ಗೆ ಭಯ ಪಡುವಂತ ಅಗತ್ಯ ಇಲ್ಲ. ವೈದ್ಯರು ಹೇಳ್ತಿರ್ತಕ್ಕಂಥ ಒಂದು ಸಲಹೆ ಅಂತೆ ವೈರಸ್ಗೆ ಭಯ ಪಡುವಂತ ಅಗತ್ಯ ಇಲ್ಲ. ನೀವು ಈ ರೀತಿಯಾದಂತಹ ಚಳಿಯನ್ನ ನೀವು ಕಂಟ್ರೋಲ್ ನಲ್ಲಿ ಇಟ್ಕೊಂಡು ಮನೆಯಿಂದ ಹೋಗುವಾಗ ಸ್ವೆಟರ್ ಸೇರಿದಂತೆ ಬೆಚ್ಚನೆಯ ಒಂದು ವಾತಾವರಣದಲ್ಲಿ ಇದ್ಕೊಂಡೇ ಇರುವಂತದ್ದೇ ಆದ್ರೆ ನಿಮ್ಗೆ ಯಾವುದೇ ರೀತಿಯಾದಂತಹ ವೈರಸ್ ಕಾಡಲ್ಲ ಎನ್ನುವಂತ ಸಂದೇಶವನ್ನು ಕೂಡ ಕೊಡ್ಲಾಗ್ತಾ ಇದೆ. ಪ್ರವೀಣ್. ಓಕೆ ಮಂಜುನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಕರ್ನಾಟಕ ರಾಜ್ಯದ ಹವಾಮಾನ ಮುನ್ಸೂಚನೆ. ನಾನು CS ಪಾಟೀಲ್, ವಿಜ್ಞಾನಿ, ಹವಾಮಾನ ಕೇಂದ್ರ, ಬೆಂಗಳೂರು. ನಾನು ಮುಂದಿನ 7 ದಿನಗಳವರೆಗೆ ಕರ್ನಾಟಕ ರಾಜ್ಯದ ಹವಾಮಾನದ ಮುನ್ಸೂಚನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ ಎಂದು ತುಮಕೂರು, ಚಾಮರಾಜನಗರ, ಮೈಸೂರು, ಕೊಡಗು, ಮಂಡ್ಯ, ಬೆಂಗಳೂರು, ಚಿತ್ರದುರ್ಗ ಜಿಲ್ಲೆಗಳ ಕೆಲವು ಕಡೆ ಅತಿ ಹಗುರವಾಗಿ ತುಂತುರು ಮಳೆಯಾಗಿದೆ. ಬೆಂಗಳೂರಿನಲ್ಲಿ ಇಂದು ಗರಿಷ್ಠ ಉಷ್ಣಾಂಶ 24 ಡಿಗ್ರಿ ಸೆಲ್ಸಿಯಸ್ ಹಾಗೂ ಕನಿಷ್ಠ ಉಷ್ಣಾಂಶ 16 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಪೂರ್ವದ ಅಲೆಗಳ ಪ್ರಭಾವದಿಂದಾಗಿ ಕರ್ನಾಟಕದ ದಕ್ಷಿಣ ಒಳನಾಡು ಹಾಗೂ ಕರಾವಳಿ ಜಿಲ್ಲೆಗಳ ಕೆಲವು ಕಡೆ ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು, ರಾಮನಗರ, ಮಂಡ್ಯ